ನಾನು ಇಷ್ಟಪಡುವಂಥ ನನ್ನ ಅನೇಕ ಅಭಿಮಾನಿಗಳಲ್ಲಿ ಒಬ್ಬರು. ಬಹಳ ದೂರದಿಂದಾನೇ ನನ್ನ ಅಭಿಮಾನಿಯಾಗಿದ್ದು ಅವರ ಬೆಳವಣಿಗೆ ನೋಡಿದಾಗ ಅವರು ನನ್ನ ಅಭಿಮಾನಿ ಇರೋದಕ್ಕಿಂತ ನಾನು ಅವರ ಅಭಿಮಾನಿ ಅಂತ ಆಗೋದಕ್ಕೆ ಹೇಳಿದ್ದು ಸಂತೋಷ ಪಡ್ತೀನಿ. ನನ್ನ ಯೋಗ್ಯತೆಗೆ ಮೀರಿ ಒಂದು ಸ್ಥಾನನ ಅವರು ಹೃದಯದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಯಜಮಾನನು ನಾನು ಅಭಿನಯಿಸಿದ ಚಿತ್ರವನ್ನು ನೋಡಿ ಅದನ್ನು ಆದರ್ಶವಾಗಿ ಇಟ್ಕೊಂಡು ಇವತ್ತು ಅವರು ಬೆಳೆದಿರೋದನ್ನು ನೋಡಿದಾಗ ನಿಜವಾಗ್ಲೂ ಆ ಚಿತ್ರದಲ್ಲಿ ನಾನು ಅಭಿನಯಿಸಿದ ಯಜಮಾನನ ಚಿತ್ರ ಅವ್ರಿಗೆ ಆದರ್ಶಪ್ರಾಯವಾಗಿದ್ದರೂ ಕೂಡ ಆ ಇನ್ನೊಬ್ಬ ಇದ್ದಾನೆ ನೋಡಿ ಪರ್ಮನೆಂಟ್ ಯಜಮಾನ, ಅವನ ಆಶೀರ್ವಾದ ಅನುಗ್ರಹ ಅವ್ರಿಗೆ ಆಗಲೇ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ. ಯಾಕೆಂದರೆ ಇದರ ಒಂದು ವ್ಯಕ್ತಿ ಇಷ್ಟು ಎತ್ತರಕ್ಕೆ ಇಷ್ಟು ಕಡಿಮೆ ಸಮಯದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಅಲ್ಲ. ಅದು ನಾನು ಹೇಳೋದೇನು ಅಂತಂದರೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನಗಳಿಗೆ ಅಪಾರವಾದ ಪ್ರೀತಿ ಇದೆ. ಆ ಜನಗಳಿಗೆ ಇರೋದೇ ಆ ರೀತಿ. ಯಾಕೆಂದರೆ ಪ್ರತಿಯೊಂದು ಕಣದಲ್ಲೂ ಕೂಡ ಇಲ್ಲಿ ಮಹಾನ್ ವ್ಯಕ್ತಿಗಳ ಜನನ ಆಗಿದೆ. ಅವರಿಂದ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಸಾಹಿತಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಉದ್ಯಮಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ರಾಜಕೀಯಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಕ್ರೀಡೆಗೆ ಸಂಬಂಧಪಟ್ಟವರು, ಎಲ್ಲರೂ ಬೇಕಾದಷ್ಟು ಜನಕ್ಕೆ ಈ ದಕ್ಷಿಣ ಕನ್ನಡದ ಮಣ್ಣು ಜನ್ಮ ಕೊಟ್ಟಿದೆ. ಅವರ ಸಾಧನೆಗಳನ್ನು ನೋಡಿ ನಾವು ಹೆಮ್ಮೆ ಪಟ್ಟಿದ್ದೀವಿ, ಸಂತೋಷ ಪಟ್ಟಿದ್ದೀವಿ. ಅಂತಹ ಒಂದು ಗುಂಪಿಗೆ ನಮ್ಮ ಈ ವರದರಾಜ್ ಪೈ ಅವ್ರನ್ನೂ ಸೇರಿಸಬಹುದು. ಆದಷ್ಟು ಬೇಗ ಅವರು ಬೆಳೀತಾ ಇರೋ ರೀತಿಯಲ್ಲಿ ನೋಡಿದ್ರೆ ಅನೇಕ ಮನುಷ್ಯರ ಜೀವನದಲ್ಲಿ ಅವರ ಬದುಕಿನಲ್ಲಿ ಬೆಳಕನ್ನು ತುಂಬುವಂಥ ಒಂದು ಆಶೀರ್ವಾದ ಆ ಯಜಮಾನನ ಇವರ ಮೇಲೆ, ವರದರಾಜ್ ಪೈ ಮೇಲೆ ಹಾಕಿದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದರೆ ದೊಡ್ಡ ಕುಟುಂಬನೇ ಇದೆ ಇದು. ನಾನು ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಸಂಸಾರ, ಬಂಧು ಬಳಗ ನಾನು ಎಲ್ಲೂ ನೋಡಿಲ್ಲ. ಇವತ್ತು ಫೋಟೋ ತೆಗಿಬೇಕು ಅಂತ ಬಂದಾಗ ಇಲ್ಲಿರೋ ಅರ್ಧದಷ್ಟು ಜನ ಅಲ್ಲೇ ಇದ್ರು. ಅಂದರೆ ಆ ವರದರಾಜ್ ಪೈ ಅವರ ಹೃದಯದಲ್ಲಿ ಇನ್ನು ಎಷ್ಟು ದೊಡ್ಡ ಜಾಗ ಇರ್ಬೋದು, ಎಲ್ಲರನ್ನೂ ತುಂಬಿಸ್ಕೊಳ್ಳುವಂಥ ಶಕ್ತಿ ಆ ಭಗವಂತ ಅವರು ಕೊಟ್ಟಿದ್ದಾರೆ. ಅಂತಹ ಒಂದು ವರದರಾಜ್ ಪೈ ಇವತ್ತು ಈ ಯಜಮಾನ ಎಲ್ಲ ಆ ಯಜಮಾನ ಇಂಡಸ್ಟ್ರಿ ಆಶೀರ್ವಾದ ತಗೊಂಡು ಇವತ್ತು ಈ ಉದ್ಘಾಟನಾ ಸಮಾರಂಭನ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಡೆಸಿದ್ದಾರೆ. ನಾನು 2-3 ವಿಷಯದಲ್ಲಿ ಅವ್ರನ್ನ ನಾನು ಅಭಿನಂದಿಸೋಕ್ಕೆ ಇಷ್ಟಪಡ್ತೀನಿ. ಒಂದು, ಈ ಊರಿಗೆ ಕಳಿಸಿ ನಿಮ್ಮೆಲ್ಲರೂ ನೋಡೋ ಒಂದು ಅವಕಾಶ, ಹಾಗೂ ಅವರು ಈ ಒಂದು ಅಭಿಮಾನದ ಪ್ರೀತಿಯ ಒಂದು ಸಂಬಂಧ, ಆ ಒಂದು ಸುವರ್ಣ ಸೇತುವೆ, ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅವರ ಒಂದು ಸಂಸಾರನ ನೋಡಿದೆ. ಅವ್ರ ತಂದೆಯವ್ರು ನೋಡಿದೆ, ವರದರಾಜ್ ಪೈ ಅವ್ರನ್ನ. ತಂದೆ ಮಗ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದು ಅಣ್ಣ ತಮ್ಮಂದ್ರಿದ್ದಂಗೆ ಇದ್ದಾರೆ ಅವರು. ಅದು ಎಷ್ಟು ಹುರುಪು, ಅದು ಎಷ್ಟು ಪ್ರೀತಿ, ಅದೆಷ್ಟು ವಿಶ್ವಾಸ. ನಿಜವಾಗ್ಲೂ ಆ ಒಂದು ತುಂಬು ಸಂಸಾರನ ನೋಡಿ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ಈ ಒಂದು ಸಂಸಾರ ನಿಜವಾಗ್ಲೂ ಆದರ್ಶಪ್ರಾಯವಾಗಿದ್ದು ಎಲ್ಲರ ಮನೆಯಲ್ಲೂ ಅದು ಸ್ಫೂರ್ತಿ ತುಂಬಲಿ, ಪ್ರೋತ್ಸಾಹ ತುಂಬಲಿ. ಇಂತಹ ಅನೇಕ ಮನೆಗಳು ಇಂತಹ ಇದೇ ರೀತಿ ಯಜಮಾನಂತ ಒಂದು ಚಿತ್ರದ ಆದರ್ಶ ಯಾವ ರೀತಿ ಒಂದು ಉದ್ಯಮದಲ್ಲಿ ತೊಡಗಿಸೋ ಹಾಗೆ ಮಾಡ್ತೋ, ಅದೇ ಕೆಲಸಗಳನ್ನ ನಿಮ್ಮ ಮನೆಗಳಲ್ಲೂ ನಿಮ್ಮ ಜೀವನದಲ್ಲೂ ನಡೆಯೋಕ್ಕಾಗಲಿ, ನಿಮ್ಮ ಬದುಕು ಬೆಳಕಿನಿಂದ ತುಂಬಿ ಶಾಶ್ವತವಾಗಿರಲಿ ಅಂತ ಒಂದು ಸಂದರ್ಭದಲ್ಲಿ ಹಾರೈಸಿ, ವರದರಾಜ್ ಪೈ ಅವರು ಅವರ ಸಂಸಾರ ಜೊತೆ ನನ್ನ ಮನೆಗೆ ಬಂದು ನೀವು ಬರಬೇಕು ಅಂತ ಹೇಳಿದಾಗ ನಾನು ಮೇನಲ್ಲೇ ಬರಬೇಕಾಯಿತು. ನನಗೆ ಸ್ವಲ್ಪ ಅನಾರೋಗ್ಯದಿಂದ ಬರೋಕ್ಕಾಗಲಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳೋದು ಖಂಡಿತ ಅದು ಬಹಳ ಪ್ರಾಮುಖ್ಯತೆ ಕೊಡ್ತೀನಿ. ವರದರಾಜ್ ಪೈ ಅವರ ಸಂಬಂಧ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತನೋ ಏನೋ ನನ್ನ ಆ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗದೆ ಇವತ್ತು ಈ ಒಂದು ಊರಿಗೆ ಬಂದು ನಿಮ್ಮೆಲ್ಲರನ್ನು ನೋಡೋ ಒಂದು ಸೌಭಾಗ್ಯನ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮಗಳ ಸಮ್ಮುಖದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ಕೊಟ್ಟ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ. ಅವರು ನನಗೊಂದು ಮಾತು ಕೊಟ್ಟಿದ್ದಾರೆ. ನೀವು ಉದ್ಘಾಟನೆ ಮಾಡಿದ ತಕ್ಷಣ ಯಜಮಾನ ಆ ಚಿತ್ರದಲ್ಲಿ ಮದುವೆ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಕಾರಣ ಬೇರೆ. ಆದರೆ ಈ ಯಜಮಾನ ಮದುವೆ ಮಾಡ್ಕೊಂಡಿದ್ದಾನೆ. ಅದೇ ಥರ ಈ ಯಜಮಾನ ಇಂಡಸ್ಟ್ರಿ ಮಾಲೀಕರಾದ ನಮ್ಮ ವರದರಾಜ್ ಪೈ ಅವ್ರು ಮದುವೆ ಮಾಡ್ಕೋಬೇಕು. ಅವ್ರ ತಂದೆ ತಾಯಿಗಳ ಆಸೆ ಅದನ್ನು ನೆರವೇರಿಸಬೇಕು.
ನಾನು ನನ್ನ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದ್ದೀನೋ ಆ ಥರ ವರದರಾಜ್ ಪೈ ಅವರು ಖಂಡಿತ ಉಳಿಸ್ಕೋಬೇಕು. ಇದ್ರ ಎಲ್ಲೋ ಒಂದು ರೀತಿಯಲ್ಲಿ ನನಗೆ ಅವ್ರು ಅನ್ಯಾಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ನಮಗೆ ನಿಮಗೆ ಆ ಸಿಹಿ ಊಟ ಆಗಿಸ್ತಾರೆ, ಆ ಸಿಹಿ ಸುದ್ದಿನ ತಲುಪಿಸ್ತಾರೆ.